ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ವೀಕ್ಷಕರೇ ನಮಸ್ಕಾರ. ನಾವಿವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಗುತ್ತಿನಬಾಳು ಅಥವಾ ಮುಂಡೂರು ಊರಿನ ಹತ್ರ ಇದ್ದೀವಿ. ಇಲ್ಲೇನಪ್ಪ ಅಂತಂದರೆ ಸಾಮಾನ್ಯವಾಗಿ ಈ ಮಂಗಳೂರು ಕಡೆಯೆಲ್ಲ ಬಹಳಷ್ಟು ಜನರು ಅಡಿಕೆಯನ್ನು ಬೆಳೀತಾ ಇರುವಂಥವರು, ಕೆಲವೊಬ್ಬರು ತೆಂಗಿನ ಬೆಳೀತಾ ಇದ್ದಾರೆ. ಅವರು ಇನ್ನೂ ಹಲವಾರು ರೈತರನ್ನಪ್ಪ ಅಂದರೆ ತೆಂಗಲ್ಲಿ ಕೋಕೋ, ಕಾಳುಮೆಣಸು ಅಥವಾ ಕಾಫಿಯನ್ನು ಬೆಳೀತಾ ಇದ್ದಾರೆ. ಆ ರೈತರನ್ನು ಹಲವಾರು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀವಿ. ಇನ್ನೂ ಕೆಲವೊಂದಿಷ್ಟು ರೈತರನ್ನು ನಾವು ಮಾತಾಡ್ಸೋಕ್ಕಿದೆ. ಆದರೆ ಇವತ್ತು ನಾವು ಬಂದಿರೋ ರೈತರ ಸ್ಪೆಷಾಲಿಟಿ ಏನಪ್ಪ ಅಂದರೆ ಇವರು 10-12 ವರ್ಷದ ಹಿಂದೆಯೇ ತಮ್ಮಲ್ಲಿ ಇರುವಂಥ ಸಣ್ಣ ಜಮೀನಲ್ಲಿ ಒಂದಿಷ್ಟು ಭಾಗದಲ್ಲಿ ಎಣ್ಣೆ ತಾಳೆ ಅಥವಾ ಪಾಮ್ ಆಯಿಲನ್ನು ಬೆಳೀತಾ ಇದ್ದಾರೆ ಅಂತ ಅಂದ್ಕೊಂಡು ನಮಗೆ ಗೊತ್ತಾಯಿತು. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಉಮೇಶ್ ಗೌಡ ಸರ್ ಅವರನ್ನು ಮಾತಾಡಿಸಿ ಅವರು ಎಣ್ಣೆ ತಾಳೆ ಬೇಸಾಯಕ್ಕೆ ಯಾಕೆ ಬಂದರು, ಎಣ್ಣೆ ತಾಳೆ ಬೇಸಾಯವನ್ನು ಮಂಗಳೂರಿನಲ್ಲಿ ಹೇಗೆ ಮಾಡಬಹುದಾ, ಯಾಕೆಂದರೆ ಇಲ್ಲಿ ಬಹಳಷ್ಟು ಕಡಿಮೆ ಎಣ್ಣೆ ತಾಳೆ ಮಾಡ್ತಾಯಿರೋರು, ಮಾಡಬಹುದಾದರೆ ಹೇಗೆ ಮಾಡಬಹುದು, ಇಲ್ಲಿ ಎಣ್ಣೆ ತಾಳೆ ಮಾಡಿದ್ರೆ ಅದಕ್ಕೇನಾದ್ರು ಸಮಸ್ಯೆಗಳಿದೆಯಾ, ಅಂದರೆ ಮಂಗಳೂರಲ್ಲಿ ಮಾಡ್ತಾ ಇರೋದಕ್ಕೆ ಏನಾದ್ರು ಸಮಸ್ಯೆ ಇದೆಯಾ, ಅಥವಾ ಸಾಮಾನ್ಯವಾಗಿ ಎಲ್ಲ ಕಡೆ ಬೆಳೆಯೋ ಹಾಗೆಯೇ ಎಲ್ಲ ಕಡೆ ಬೆಳೆದಿರೋ ಹಾಗೆಯೇ ಇವರು ಕೂಡ ಎಣ್ಣೆ ತಾಳೆಯನ್ನು ಬೆಳೀತಾ ಇದ್ದಾರೆ. ವರ್ಷಕ್ಕೆ ಇವರಿಗೆ ಎಷ್ಟು ಖರ್ಚು ಬರುತ್ತೆ, ಎಷ್ಟು ಆದಾಯ ಬರುತ್ತೆ, ಎಷ್ಟು ಲಾಭ ಬರುತ್ತೆ, ಏನು ಅನ್ನೋದನ್ನು ಕೇಳ್ಕೊಂಡು ಬರೋಣ. ಸರ್ ನಮಸ್ಕಾರ. ನಮಸ್ಕಾರ. ನಮ್ಮ ಫಾರಂ ಟಿವಿಯ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ಸರ್ ನಾವು ಮಂಗಳೂರಿನ ಸುತ್ತಮುತ್ತ, ಪುತ್ತೂರು ಸುತ್ತಮುತ್ತ ಹಲವಾರು ಕಾರ್ಯಕ್ರಮಗಳನ್ನು ರೈತರನ್ನು ಭೇಟಿ ಆಗ್ತಾ ಇದ್ವಿ. ಮಂಗಳೂರಲ್ಲೂ ಸಹಿತ ಆಯಿಲ್ ಪಾಮನ್ನು ಮಾಡಿದವರಿದ್ದಾರೆ ಅಂತ ಗೊತ್ತಾಗ್ತಿತ್ತು. ಸೊ ಮಂಗಳೂರಲ್ಲಿ ಆಯಿಲ್ ಪಾಮ್ ಮಾಡಿದ್ರೆ ಕಷ್ಟ, ಎಲ್ಲೂ ನೋಡಿದ್ರೆ ಸ್ವಲ್ಪ ಸಿಗೋದು ಅಪರೂಪ. ಮಂಗಳೂರಲ್ಲಿ ಎಲ್ಲಿ ನೋಡಿದ್ರು ಅಡಿಕೆ ಬೆಳೆಗಾರರೇ ಜಾಸ್ತಿ. ಅಂಥ ಸಮಯದಲ್ಲಿ ನೀವು ಸುಮಾರು 10-12 ವರ್ಷದಿಂದ ನೀವು ಆಯಿಲ್ ಪಾಮ್ ಮಾಡಿದ್ದೀರಾ, ಎಣ್ಣೆ ತಾಳೆ ಮಾಡಿದ್ದೀರಾ ಅಂತ ನಮಗೆ ನಮ್ಮ ಮುಂಚೆ ಒಬ್ಬರು ನಾವು ರೈತನ ಸಂದರ್ಶನ ಮಾಡಿದ್ವಿ, ಅಶ್ವಥ್ ಅಂತ ಅಂದ್ಕೊಂಡು, ಅವರು ನಮಗೆ ಮಾಹಿತಿ ಕೊಟ್ಟರು. ಅದಕ್ಕೆ ನಿಮ್ಮ ತೋಟಕ್ಕೆ ಬಂದರೆ ಇಲ್ಲಿ ತುಂಬ ಒಳ್ಳೆ ರೀತಿಯಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ನೀವು ಎಣ್ಣೆ ತಾಳೆ ಬೇಸಾಯನ ಮಾಡ್ತಾ ಇದ್ದೀರಾ. ಸರ್ ಈಗ ಕೇಳೋದಾದರೆ ಸರ್ ನಿಮ್ಮದು ಅಂದರೆ ನೀವು ಒಟ್ಟಾರೆ ನೀವು ಕೃಷಿಕರೇ ಅಲ್ವಾ, ಮುಂಚಿನ ಕೃಷಿಕರು, ಒಟ್ಟಾರೆ ಎಷ್ಟು ಜಾಗ ಇದೆ ಹೆಂಗೆ ಸರ್? ಈಗ ಅಷ್ಟೊಂದು 2.5 ಎಕರೆ ಇರೋದು. 2.5 ಎಕರೆ ಜಮೀನಿದೆ ನಿಮ್ಮದು. ಅದರಲ್ಲಿ ಎಷ್ಟು ಎಕರೆಯಲ್ಲಿ ಎಣ್ಣೆ ತಾಳೆ ಮಾಡ್ತಾ ಇದ್ದೀರಾ, ಎಷ್ಟು ಎಕರೆಯಲ್ಲಿ ಅಡಿಕೆ? ಮತ್ತು ಅಡಿಕೆನೇ ಅಲ್ಲ, ಎಷ್ಟಿದೆ? ಇದರಲ್ಲಿ 1 ಎಕರೆಯಲ್ಲಿ ಅಡಿಕೆ, ತೆಂಗು ಮತ್ತು ಕಾಳುಮೆಣಸು ಇರೋದು 1 ಎಕರೆ. ಮತ್ತೆ ಒಂದೊಂದು ಕಾಲ ಇದರಲ್ಲಿ ಒಂದು 70 ಗಿಡ ಇರೋದು. ಈಗ ಒಂದು 70 ಗಿಡ ಸದ್ಯಕ್ಕೆ ಒಂದೊಂದು ಕಾಲು ಎಕರೆ, ಉಳಿದಿರೋ ಒಂದೊಂದು ಕಾಲು ಎಕರೆಯಲ್ಲಿ ಎಣ್ಣೆ ತಾಳೆನ ಬೆಳೀತಾ ಇದ್ದೀವಿ ಅಂದ್ಕೊಂಡು. ಇದು ಎಷ್ಟು ವರ್ಷದ ಹಿಂದೆ ಶುರು ಮಾಡಿದ್ದು ಸರ್ ಎಣ್ಣೆ? 2013 ಸ್ಟಾರ್ಟ್ ಮಾಡಿದ್ದು. 2013 ಅಂದರೆ 12 ವರ್ಷ ಆಗಿದೆ. 12 ವರ್ಷದ ಹಿಂದೆ ಎಣ್ಣೆ ತಾಳೆನ ಶುರು ಮಾಡಿದ್ದು. ಈಗ ನಾವು ಸಾಮಾನ್ಯವಾಗಿ ಎಣ್ಣೆ ತಾಳೆ ನೋಡಿದ್ದು ಇಲ್ಲಿ ಬಾಗಲಕೋಟೆ, ಬಿಜಾಪುರ ಆ ಕಡೆ ನೋಡಿದ್ದು ಸರ್. ಅಲ್ಲಿ ಹೆಂಗೆ ಅಂತಂದರೆ ರೈತರಿಗೆಲ್ಲ 40-50 ಎಕರೆ ಇರ್ತಿತ್ತು, ಅದರಲ್ಲಿ ಒಂದಿಷ್ಟು ಭಾಗವನ್ನು ಎಣ್ಣೆ ತಾಳೆ ಬೆಳೀತಾ ಇದ್ರೆ ನೀರು ಚೆನ್ನಾಗಿದೆ ಅನ್ನೋ ಕಾರಣ. ನೀವುದು ಇರೋದೇ ಈಗ 2.5 ಎಕರೆಯಲ್ಲಿ, 2.5 ಎಕರೆ ಎಲ್ಲ ಮಾಡಿರೋ ರೀತಿ ನೀವು ಅಡಿಕೆ ಮಾಡ್ಬೋದಿತ್ತಲ್ಲ, ಯಾಕೆ ಎಣ್ಣೆ ತಾಳೆಗೆ ಬಂದ್ರಿ ಅಂತ? ಹೆಂಗೆ? ಅದೇ ನನಗೆ ಒಂದು ಆರೋಗ್ಯ ಸಮಸ್ಯೆ ಇದ್ದ ಕಾರಣ ಮುಖ್ಯವಾಗಿ ಇದಕ್ಕೆ ಬಂದದ್ದು. ಅಂದ್ರೆ ಅಡಿಕೆಗಾದ್ರೆ ಸ್ವಲ್ಪ ಜಾಸ್ತಿ ಲೇಬರ್ ಬೇಕು, ಇನ್ವೆಸ್ಟ್ಮೆಂಟ್ ಜಾಸ್ತಿ ಬೇಕು. ಅದ್ರ ಬದಲು ಎಣ್ಣೆ ತಾಳೆ ಬೆಳ್ಕೊಂಡ್ರೆ ಕಡಿಮೆ ಖರ್ಚಲ್ಲಿ ಕಡಿಮೆ ಕೆಲಸ ಇಟ್ಕೊಂಡು ಕೆಲಸಗಾರನು ಕಡಿಮೆ ಇಟ್ಕೊಂಡು ಮಾಡಬಹುದು ಅಂತ. ಕೆಲಸಗಾರ ಅಗತ್ಯ ಇಲ್ಲ ನಮಗೆ. ಇದು ಗೊನೆ ಕಡಿಯುವಾಗ ಬೇಕಾದ್ರೆ ಒಮ್ಮೆ ಯಾರೋ ಒಬ್ಬರನ್ನ ಹೇಳ್ತೇವೆ ಅಷ್ಟೇ. ನೀವು ನಿಮ್ಮ ಮನೆಯವರು ಮಾಡ್ಕೊಂಡು ಹೋಗಬಹುದು ಅನ್ನೋ ಕಾರಣಕ್ಕೆ ಎಣ್ಣೆ ತಾಳೆಗೆ ಬಂತು. ಈಗ ಅಡಿಕೆಗಾದರೆ ನೀವು ಮದ್ದೊಡೆಯಕ್ಕೆ ಬೇರೆಯವ್ರನ್ನ ಕಳಿಸ್ಬೇಕು, ಕೊಯ್ಯಕ್ಕೆ ಬೇರೆಯವ್ರನ್ನ ಕಳಿಸ್ಬೇಕು, ಅದನ್ನು ಹೆಕ್ಕಕ್ಕೆ ಬೇರೆಯವ್ರು ಕಳಿಸ್ಬೇಕು, ಅದನ್ನು ಮತ್ತೆ ಹೊತ್ಕೊಂಬರಕ್ಕೆ ಬೇರೆಯವ್ರನ್ನ ಕಳಿಸ್ಬೇಕು, ಇಷ್ಟೆಲ್ಲ ಸುರಿಯೋಕೆ ಮತ್ತೆ ಅಷ್ಟೆಲ್ಲ ಬೇಡ ಅಂತ ಅಂದ್ಕೊಂಡು ನೀವು ಎಣ್ಣೆ ತಾಳೆಗೆ ಮುಖ್ಯವಾಗಿ ಬಂದಿದ್ದು ಅಂದ್ಕೊಂಡು ಸಂಪ್ರದಾಯಕ್ಕೂ ಒಂದಿಷ್ಟಾರು ಇರಲಿ ಅಂತ 1 ಎಕರೆ ಅಡಿಕೆ ಇಟ್ಟರೆ. ಯಾಕಂದ್ರೆ ನಾನು ಕಡೆ ಅಷ್ಟು ಎಕರೆಯಲ್ಲಿ ನೀವು 2 ಎಕರೆಯಲ್ಲಿ ಎಣ್ಣೆ ತಾಳೆನೇ ಮಾಡಬಹುದಿತ್ತಲ್ಲ, ಬೇಡ ಅಂತ ಅಂದ್ರೆ ಯಾಕೆ 2 ಎಕರೆ ಎಣ್ಣೆ ತಾಳೆ ಮಾಡಬಹುದಿತ್ತಲ್ಲ? ಅದು ಮೊದಲ ಅಡಿಕೆ ಗಿಡ ಆಗಿತ್ತು. ಅಂದ್ರೆ ಈ ಜಮೀನು ಖಾಲಿ ಇತ್ತು? ಇದು ಖಾಲಿ ಇತ್ತು. ಇದು ಗೇರ್ ಬೀಜ ಇತ್ತು. ಓಕೆ. ಸೊ ಗೇರನ್ನು ತೆಗೆದು ಎಣ್ಣೆ ತಾಳೆಯನ್ನು ಹಾಕಿದ್ರಿ. ಈಗ ಸರ್ ನಾವು ನೋಡಿದ್ರೆ ಕರ್ನಾಟಕದಾದ್ಯಂತ 3F ಆಯಿಲ್ ಪಾಮ್ ಕಂಪನಿಯವರು ರೈತರಿಗೆ ಹಿಂಗೆ ಅವರು ಸಮಾವೇಶಗಳನ್ನ ಮಾಡಿ, ಜಾಥಾ ಮಾಡಿ, ಎಲ್ಲ ಮಾಡಿ, ಏನೋ ಮಾಡಿ ಕೊಡ್ತಾ ಇದ್ದಾರೆ. ನಿಮಗೆ ಹಿಂಗೆ ಯಾವ್ದಾದ್ರು ಕಂಪ್ನಿಗಳು ಬಂದು ಹೇಳಿದ್ದು ಎಣ್ಣೆ ತಾಳೆ ಹಾಕೋಕೆ, ಅಥವಾ ನೀವೇ ಖುದ್ದಾಗಿ ಇದಕ್ಕೆ ಅಂದರೆ ಈ ರೀತಿ ಮಾಡಬೇಕು ಅಂತ ಅನಿಸಿತ್ತು ಹೇಗೆ? ಅಲ್ಲ, ನಾನು ಮೊದಲ ಒಂದು ಪೇಪರಲ್ಲಿ ನೋಡಿ ಒಂದು ಮಾಡುವಂತ ಇತ್ತು, ಹಾಗೆ ಮತ್ತೆ ಕಾಂಟ್ಯಾಕ್ಟ್ ಮಾಡಿ ಅದನ್ನು ಮಾಡಿದೆ ಅಷ್ಟೇ. ಕಾಂಟ್ಯಾಕ್ಟ್ ಮಾಡಿದ್ದು ಯಾರನ್ನ ಕಾಂಟ್ಯಾಕ್ಟ್ ಮಾಡಿದ್ದು ಅಂದರೆ ಹೇಗೆ? ಯಾವ್ದು ಕಂಪನಿ ಯಾರನ್ನ ಕಾಂಟ್ಯಾಕ್ಟ್ ಮಾಡಿದೆ. ಕಾಂಟ್ಯಾಕ್ಟ್ ಮಾಡಿದ್ರಿ. ಸೊ ಅಲ್ಲಿಂದ ಶುರುವಾಗಿದ್ದು. ಅಂದರೆ ನಾನು ಕೇಳಿದೆ ಅಂದರೆ ಈ ರೀತಿ ಎಣ್ಣೆ ತಾಳೆನ ಇಷ್ಟಂತರ ಕೊಡಬೇಕು, ಎಣ್ಣೆ ತಾಳೆನ ಹಿಂಗೆ ಮಾಡಬೇಕು ಅಂತೆಲ್ಲ ನಿಮ್ಗೆ ಎಲ್ಲಿ ಗೊತ್ತಾಯ್ತು, ಹೇಗೆ ಗೊತ್ತಾಯ್ತು? ಕಂಪನಿ ಅವ್ರದ್ದು ಒಬ್ಬರು ಫೀಲ್ಡ್ ಆಫೀಸರ್ ಇರ್ತಾರೆ, ಅವರೇ ಮಾಹಿತಿ ಕೊಡ್ತಾರೆ ಬಂದು. ಈಗ ಸಹ ತಿಂಗಳು ಬರ್ತಾರೆ ಅವರು. ಈಗೂನು ಬರ್ತಾ ಇದ್ದಾರೆ, ಅವಾಗೂ ಮುಂಚಿನ ಹಾಗೆ ಬಂದು ಮಾಹಿತಿ ಕೊಟ್ಟು ಮಾಡಿದ್ರು ಅಂತ. ಸರ್ ನಿಮ್ಗೆ ಸಾಮಾನ್ಯವಾಗಿ ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇರೋದಕ್ಕೆ, ಇದು ಮಾಡೋದಕ್ಕೆ, ಎಣ್ಣೆ ತಾಳೆ ಬೆಳೆಯೋಕ್ಕೆ ಅಂದರೆ ಯಾವ ರೀತಿ ವಾತಾವರಣ ಬೇಕು, ಯಾವ ರೀತಿ ಮಣ್ಣು ಬೇಕು, ಹೆಂಗೆ?
ಮಣ್ಣು ತೊಂದರೆ, ಯಾವುದು ತೊಂದರೆ, ನೀರು ಎಷ್ಟಿದ್ರು ಮಳೆಗಾಲದಲ್ಲಿ ಫುಲ್ ನೀರಿದ್ದು ಏನಾಗೋದಿಲ್ಲ. ಏನಾಗೋದಿಲ್ಲ. ನೀರು ಕಡಿಮೆ ಆದ್ರೂ ಏನು ಸಮಸ್ಯೆ ಆಗೋದಿಲ್ಲ. ಮಳೆ ಬಂದ ಕೂಡಲೇ ಸ್ವಲ್ಪ ಗೊಬ್ಬರ ಜಾಸ್ತಿ ಕೊಟ್ರೆ ನಮಗೆ ಚೆನ್ನಾಗಿರ್ತದೆ. ತೊಂದರೆ ಇಲ್ಲ. ಮಣ್ಣು ಹೆಂಗೆ ಸರ್, ಅಂದ್ರೆ ಯಾವ ತರ ಮಣ್ಣಾದ್ರೂ ಒಡ್ಡಿಲ್ವಾ? ಅಂದ್ರೆ ನಾ ಕೇಳ್ತಾರೆ ಪುತ್ತೂರಲ್ಲಿ ಸಾಮಾನ್ಯವಾಗಿ ಕೆಂಪು ಮಣ್ಣೆ, ಅದು ನೀರು ಬೇಗ ಹಿಂಗ್ ಹೋಗುವಂತಹ ಮಣ್ಣು. ಈ ಮಣ್ಣಾದ್ರೂ ಓಕೆನಾ, ಚೆನ್ನಾಗಿ ಬರ್ತದೆ? ಚೆನ್ನಾಗಿ ಬರ್ತದೆ. ಇದಕ್ಕೆ ಮೇಲ್ನಲ್ಲಿ ತೇವಾಂಶ ಬೇಕಾದ್ದು ನೀರು, ಅಡಿಗೆ ಬೇರೆ ಒಂದು 4-ಅರ್ಧ ಫೀಟ್ನೊಳಗೆ ಬೇರೆ ಇದರಲ್ಲಿ ಇರ್ತದೆ, ಅದರ ಅಡಿಗೆ ಬೇರೆ ಇಲ್ಲ. ಸೊ ಅಷ್ಟಕ್ಕೆ ಬಂದ್ರೆ ಓಕೆ. ಮತ್ತೆ ನಾವು ಅಂದ್ರೆ ಪುತ್ತೂರು, ಮಲೆನಾಡು, ಕರಾವಳಿ ಭಾಗದಲ್ಲಿ 6 ತಿಂಗಳು ಸತತವಾಗಿ ಮಳೆ ಇರ್ತದೆ. ಆ ಮಳೆ ತಡ್ಕೊಂಡು ಬೆಳಿತೈತೆ. ಸೇಮ್ ಅಡಿಕೆ ತೆಂಗಿನ ರೀತಿನೇ ಇದು ಕೂಡ ಮಳೆ ಜಾಸ್ತಿ ಆಗಲಿ ಏನೇ ಆಗಲಿ ಏನೂ ತೊಂದರೆ ಇಲ್ಲದೆ ಬೆಳಿತೈತೆ ಅಂತ ಆಯ್ತು. ಸರ್, ನೀವು ಫಸ್ಟ್ ಗಿಡ ತಂದ್ರಲ್ವ, ಅವಾಗ ನಿಮ್ಗೆ ಹೆಂಗ್ ಬಿತ್ತು? ಗಿಡಕ್ಕೆ ಫ್ರೀ ಕೊಟ್ರ ಅಥವಾ ಹೆಂಗೆ? 10 ರೂಪಾಯಿ ಅಷ್ಟೇ ಅವ್ರಿಗೆ ಗಿಡಕ್ಕೆ. ಈಗ ಫ್ರೀ ಕೊಡ್ತಾರೆ ಅದಕ್ಕೆ? ಸೊ ಅವಾಗ 10 ರೂಪಾಯಿಗೆ ಹಂಗೆ ಗಿಡ ತಂದ್ರಿ. ಸರಿ, ಎಷ್ಟು ಅಂತರಕ್ಕೆ ನಾಟಿ ಮಾಡಬೇಕು? ನೀವು ಎಷ್ಟು ಅಂತರಕ್ಕೆ ನಾಟಿ ಮಾಡಿದ್ದೀರಾ? ನಾನೀಗ 30 ಫೀಟ್ ಇದು ಇರೋದು, ತ್ರಿಕೋನದಲ್ಲಿ 30 ಫೀಟ್. ತ್ರಿಕೋನದಲ್ಲಿ 30 ಫೀಟ್ ಮಾಡಿದ್ದೀರಾ? ಓಕೆ ಓಕೆ. ಸಾಮಾನ್ಯವಾಗಿ ತ್ರಿಕೋನದಲ್ಲೇ ಮಾಡ್ತಾರೆ ಎಣ್ಣೆ ತಳಿಂದ, ನೀವು ತ್ರಿಕೋನದಲ್ಲಿ 30 ಫೀಟ್ ಮಾಡಿದ್ದೀರಾ. ಅಂದ್ರೆ ಸಾಲಿಂದ ಸಾಲಿಗೂ 30 ಬರಬೇಕು, ಗಿಡದಿಂದ ಗಿಡಕ್ಕೂ 30 ಅಡಿ ಬರಬೇಕು. 2 ತಾಳೆ ಮರದ ನಡುವೆ ಇನ್ನೊಂದು ಸಾಲಿನ ತಾಳೆ ಮರ ಬರಬೇಕು, ಆ ರೀತಿಯಾಗಿ. ಸೊ ಎಕರೆಗೆ ಎಷ್ಟು ಕೊಡ್ತದೆ ಸರ್ ಹಿಂಗೆ ಮಾಡಿದ್ರೆ? ಅಷ್ಟೊಂದು 57 ಗಿಡ ಎಕರೆಯಲ್ಲಿ ಕೊಡ್ತದೆ ಈ ರೀತಿ ಮಾಡ್ಕೊಂಡ್ರೆ. ಓಕೆ ಓಕೆ. ಸರ್, ನಾಟಿ ಮಾಡ್ಬೇಕಾದ್ರೆ ಅಂದ್ರೆ ಎಷ್ಟು ಅಗಲದ್ದು ಆಳದ್ದು ಗುಂಡಿ ತೋಡಿದ್ರೆ ಅಥವಾ ಎಷ್ಟು ಅಗಲ ತೋಡ್ಬೇಕು? ಹೆಂಗೆ? ಅದೊಂದು 2 ಫೀಟ್ ಮತ್ತೆ ಅದನ್ನ ಮುಚ್ಚಿ ಬಿಡುದು ಪುನಃ. ಅವ್ರು ಪ್ಲಾಸ್ಟಿಕ್ ಕವರ್ ಎಷ್ಟು ಬರ್ತದೆ ಅದು ಇದು ಮಾಡಿ ಅದಕ್ಕೆ ಲೆವೆಲ್ ಮಾಡಿ. ನಾಯಕತೆ ಏನಂದ್ರೆ ಯಾವ ಟೈಮಲ್ಲಿ ನಾಟಿ ಮಾಡಿದ್ದು ಸರ್? ನಾನು ಜೂನ್ ಅಲ್ಲ ಅಥವಾ ನಾನು ಅಕ್ಟೋಬರ್ ನವೆಂಬರ್ ಅಲ್ಲಿ ಏನೋ ಮಾಡಿದ್ದು ಅಷ್ಟೇ. ಅಕ್ಟೋಬರ್ ನವೆಂಬರ್ ಮಾಡಿದ್ದು. ಅಂದ್ರೆ ಇದಕ್ಕೆ ಯಾಕಂದ್ರೆ ಸಿಕ್ಕಾಪಟ್ಟೆ ತುಂಬಾ ಮಳೆ ಇರೋದ್ರಿಂದ ಅಕ್ಟೋಬರ್ ನವೆಂಬರ್ ಸೂಕ್ತವಾಗಿರೋದ್ರಿಂದ ಮಾಡಿದ್ದೀರಾ ಅಂತ ಅನ್ಕೊಂಡು. ಇದು ನಾಟಿಗೆ ಏನೇನು ಹಾಕಿದ್ರಿ ಗುಂಡಿಗೆ? ಅಂದ್ರೆ ಬರೇ ಗೊಬ್ಬರಗಳನ್ನು ಹಾಕಿದ್ರು, ಎಂತ ಮಾಡಿದ್ರಿ? ಹೇಗೆ? ನಡುವೆ ರಾಕ್ ಫಾಸ್ಫೇಟ್ ಮಾತ್ರ ಮಾತ್ರ ಹಾಕಿದ್ರೆ. ಈಗ ಮುಂದೆ ಬರ್ಬೇಕಾದ್ರೆ ಏನೇನು ಹಾಕ್ತಾರೆ ಅಂತ ನಿಮಗೆ ಹೆಂಗಿದ್ರು ಅಂದ್ರೆ ನಮಗೆ ಹೆಂಗಿದ್ರೆ ನಿಮ್ಮನ್ನು ನೋಡಿ ಬಹಳ ಜನ ಮಾಡ್ತಾ ಇದ್ದಾರೆ ಈಗ ಅಂತ ಗೊತ್ತಾಯ್ತು. ಅದಕ್ಕಾಗಿ ಹೇಗೆ ಅಂತ ನಾನೀಗ ಯೂರಿಯಾ ಮತ್ತೆ ಪೊಟ್ಯಾಸ್, ರಾಕ್ ಫಾಸ್ಫೇಟ್ ಮತ್ತೆ ಕೋಳಿ ಗೊಬ್ಬರ ಅವೆಲ್ಲ ಹಾಕಿ ನೆಡ್ತೀರಂತ. ನಾ ಈಗ ಮಾಡ್ತಿರೋದ ಕೇಳ್ತಾ ಇದೀನಿ. ನೀವು ಬರೀ ರಾಕ್ ಫಾಸ್ಫೇಟ್ ಹಾಕಿ ಅವಾಗ ನೆಟ್ಟಿದ್ರಿ. ರಾಕ್ ಫಾಸ್ಫೇಟ್ ಹಾಕಿದ್ದು ಬೇರೆ ಚೆನ್ನಾಗಿ ಬರ್ತದೆ. ಈಗ ಯೂರಿಯಾ ಗಿರಿ ಎಲ್ಲನೂ ಹಾಕಿ ಸಾವಯವ ಗೊಬ್ಬರನ್ನು ಹಾಕಿ ಚಂದ ಮಾಡಿ ಪುಲ್ ತುಂಬಿಸಿ ಮಾಡ್ತಾರೆ. ಅವಾಗೇನಾದ್ರು ಗೋಳಿ ಹಸಿ ಆಗೋದಂದ್ರೆ ಗಿಡ ಸತ್ತೋಗೋದು ಸಣ್ಣ ಇರ್ಬೇಕಾರೆ, ಅಥವಾ ಈಗ ನೀವು ಹಾಕಿದ್ದಕ್ಕೆ ಅಷ್ಟು ಗಿಡ ಬಂತು ಆ ಥರ ಏನಾರು ಇದೆ ಅಥವಾ 2 ಸೇಮ್ ಇತ್ತ? ಹೇಗೆ? ಅಲ್ಲ, ಒಂದರಲ್ಲ, ಎಲ್ಲ ಒಂದೊಂದು ಸಾಯ್ತದೆ. ಅದು ಈ ಕುರುವಾಯಿ ಮಳೆಗಾಲದ ಸ್ಟಾರ್ಟಿಂಗ್ ಬಿದ್ದರೆ ಅದು ಸ್ವಲ್ಪ ಇದಾಗ್ತದೆ. ಇಲ್ಲಾದ್ರೆ ಏನಾಗುದು, ಅದು ಕೆಲ ಬರ್ತದೆ. ಸತ್ತ ನಾವು 1 ವರ್ಷ ಬಿಡ್ಬೇಕಷ್ಟೇ, ಮತ್ತೆ 1 ವರ್ಷ ಕಳೆದ ನಂತರ ಹೊಸ ಇದು ಬರ್ತದೆ. ಸೊ ಅಂದ್ರೆ ಒಟ್ಟಾರೆ ಗಿಡ ಸಾಯುವಂಥದ್ದು ಕಡಿಮೆ 2% ಇರ್ಬೋದು ಅಷ್ಟೇ. ಅದು ಅಷ್ಟೇ ಇರ್ಲಿಕ್ಕೆ ಇಲ್ಲ. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳುಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಸರ್, ಇದು ಇನ್ನೊಂದು ನಾವು ಕೇಳಿದ್ದೇನಪ್ಪ ಅಂತಂದರೆ
ಅಕಸ್ಮಾತ್ ಎಣ್ಣೆ ತಾಳೆಯಲ್ಲಿ ನೀರು ಕಡಿಮೆ ಆದರೆ ಅಥವಾ ಗೊಬ್ಬರ ಕಡಿಮೆ ಕೊಟ್ಟರೆ ಅಲ್ಲಿ ಗಂಡು ಹೂಗಳೇ ಜಾಸ್ತಿ ಬರ್ತವೆ. ಅದೊಂದು ಸ್ವಲ್ಪ ಬರ್ತದೆ, ಗಂಡು ಜಾಸ್ತಿ ಬರ್ತದೆ. ಸರಿಯಾದ ಗೊಬ್ಬರ ಕೊಟ್ಟರೆ ಸರಿ ಆಗ್ತದೆ. ನಿಮ್ದಂತೂ ಇಲ್ಲಿ ಬಹುಶಃ ಅಕ್ಟೋಬರ್ ತನಕ ಅಂತೂ ದಿವಸ ನೀರು ಬೀಳ್ತದೆ. ಹೌದು. ಅದಾದ್ಮೇಲೆ ನೀವು ಭೂಮಿ ತೇವ ಇದೆ ಅನ್ಕೊಂಡು ಬಿಡುವಂಗಿಲ್ಲ, ಯಾಕಂದ್ರೆ ನೀವು ಹೇಳಿದ್ರೆ ಮೇಲ್ಗಡೆನೆ ಬೇರೆ ಇರೋದಕ್ಕೆ. ಅಂದ್ರೆ ಮಳೆ ಸ್ಟಾಪ್ ಆದ್ಮೇಲೆ ನೀರು ಕೊಡಕ್ಕೆ ಶುರು ಒಂದು ತಿಂಗಳ ನಂತರ ನೀರು ಕೊಡಕ್ಕೆ ಒಂದು ಮಳೆ ಬಂದು ಇನ್ನೂ ಅಗತ್ಯ ಇಲ್ಲ ನೀರು ಬಿಡುವ ಇನ್ನಿಂದ ಗೊತ್ತಿಲ್ಲ. ಒಂದ್ ಬಾರಿ ಮಳೆ ಬಂದ್ರೆ ಎಷ್ಟು ದಿವಸ 15 ದಿನ ಬೇಡ ಅನ್ಕೊಂಡು ಸಾಮಾನ್ಯವಾಗಿ ಕೊಟ್ರೆ ಅಂದ್ರೆ ನಿಮ್ ನೀರ್ ಹೆಂಗೆ ಸರ್? ಡ್ರಿಪ್ ಮಾಡ್ಕೊಂಡಿದ್ದೀರಾ, ಹರಿ ನೀರು, ಹಾಯಿ ನೀರು, ಸ್ಪ್ರಿಂಕ್ಲರ್ ಹೆಂಗೆ? ಅಲ್ಲಿ ನಾನು ಡ್ರಿಪ್ ಇಲ್ಲಿ ಬಬ್ಲರ್ ಒಂದು 4-5 ದಿನಕ್ಕೆ ಮುಂದೆ 2 ಗಂಟೆ 3 ಗಂಟೆ ಕೊಡುದು ಕರೆಂಟ್ ಇದ್ದಾಗ 2ರಿಂದ 3 ಗಂಟೆ 5 ದಿವಸಕ್ಕೊಮ್ಮೆ 5 ದಿವಸಕ್ಕೊಮ್ಮೆ ನೀರು ಕೊಡ್ತೀರಾ? ಈ ಬೇಸಿಗೆಯಲ್ಲಿ ಮಳೆಗಾಲ, ಬೇಸಿಗೆಯಲ್ಲಿ ಚಳಿಗಾಲ ಎರಡು ಸೇಮ್ ಅಥವಾ ಬೇಸಿಗೆಯಲ್ಲಿ ಜಾಸ್ತಿ ಕೊಡೋದು? ಬೇಸಿಗೆಯಲ್ಲಿ ನೋಡಿಕೊಂಡು ಜಾಸ್ತಿ ಬೇಕಾದ್ರೆ ಕೊಡೋದು ಅಷ್ಟೇ. ಇಲ್ಲ ಡ್ರೈ ಆದ್ರೆ ಬುಡದಲ್ಲಿ ಡ್ರೈ ಆದ್ರೆ ಕೊಡೋದು, ಬಟ್ ನೀರು ಕೊಡ್ಲೇಬೇಕು. ನೀರು ಇಲ್ಲ, ನೀರು ಮತ್ತು ಗೊಬ್ಬರ ಎಷ್ಟು ಕೊಟ್ಟರೆ ಅಷ್ಟು ಫಸಲು ಬರ್ತದೆ, ಅಷ್ಟು ಚೆನ್ನಾಗಿರ್ತದೆ. ಈಗ ನೀರಿಂದ ಆಯ್ತು, ಓಕೆ. ಈಗ ಗೊಬ್ಬರಕ್ಕೇನೆ ಬಂದರೆ ಸರ್, ಪ್ರತಿ ವರ್ಷ ಸಾವಯವ ಗೊಬ್ಬರ ಕೊಡ್ತೀರಾ? ಯಾಕೆಂದ್ರೆ ಇಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗೋದಕ್ಕೆ ಕೇಳ್ತಾ ಇದ್ದೀನಿ. ಸಾವಯವ ಗೊಬ್ಬರ ಪ್ರತಿ ವರ್ಷ ಕೊಡ್ಲೇಬೇಕಾ? ಕೊಡ್ತಾನೆ ಇದ್ದೀರಾ? ಸಾವಯವ ಕೊಡ್ಲಿಲ್ಲ, ಅವ್ರ ಕಂಪನಿ ಅವ್ರದ್ದು ಇದು ಚಾರ್ಟ್ ಕಳಿಸ್ತಾರೆ, ಒಂದು ಗಿಡಕ್ಕೆ ಯಾವ್ದನ್ನ ಎಷ್ಟು ಹಾಕ್ಬೇಕು ಅದೇ ರೀತಿ ಹಾಕುವುದು. ಎಷ್ಟು ಹಾಕ್ಬೇಕು ಸರ್? ಅಂದ್ರೆ ಈ ರಾಸಾಯನಿಕ ಗೊಬ್ಬರ 13 ವರ್ಷ ಆದ ಕಾರಣ ನಮ್ಗೆ ಇದು ಪೊಟ್ಯಾಸ್ ಒಂದು 6 kg ಹಾಕ್ಬೇಕು ಅಂತ ಹೇಳ್ತಾರೆ. 6 kg ಯೂರಿಯಾ ಒಂದು 4.25 kg, ರಾಕ್ ಫಾಸ್ಫೇಟ್ 4 kg. 4 kg. ಸೊ 4.25 ಯೂರಿಯಾ, 4 kg ರಾಕ್ ಫಾಸ್ಫೇಟ್, 6 kg ಪೊಟ್ಯಾಶ್ ಒಂದು ಗಿಡಕ್ಕೆ. ಅದು ವರ್ಷಕ್ಕೆ ಒಂದೇ ಬಾರಿ ಕೊಡ್ತೀವಿ? ಡಿಸ್ಪ್ಯೂಟ್ ಮಾಡಿ 3 ಸಲ ಕೊಡ್ಬೇಕು. ನಮಗೆ 6 ತಿಂಗಳು ಕೊಡ್ಲಿಕ್ಕೆ ಆಗುದಿಲ್ಲ. ಜೂನ್ ನಂತರ ಇನ್ನು ಅಕ್ಟೋಬರ್ ಕೊಡ್ಲಿಕ್ಕೆ ಆಗುದಿಲ್ಲ. ಯಾವಾಗ ಕೊಡ್ತೀರಾ ಸರ್? ಅಕ್ಟೋಬರ್ ನಂಬರ್ ಕೊಡ್ತೀರಾ? ನವೆಂಬರ್ಲಿ ಕೊಟ್ಟದ್ದು, ಅಕ್ಟೋಬರ್ಲಿ ಕೊಟ್ಟದ್ದು. ನೆಕ್ಸ್ಟ್ ಮಾರ್ಚ್ ಅಲ್ಲಿ ಕೊಡ್ಬೇಕು. ಮಾರ್ಚಲ್ಲಿ ಕೊಟ್ಟಿದ್ರೆ ಅದಾದ್ಮೇಲೆ ಮಳೆಗಾಲ ಸ್ಟಾರ್ಟಿಂಗ್ ಅಲ್ಲಿ ಒಟ್ಟೆ 3 ಬಾರಿ 3 ಸ್ಪ್ಲಿಟ್ ಮಾಡಿ ಕೊಡ್ತೀರಾ? ಯಾವ್ದಾದ್ರು ವರ್ಷ ಆ ರೀತಿ ಕೊಡದೇ ಇರೋದು, ಇಳುವರಿ ಕಡಿಮೆ ಆಗಿದ್ದು ಹಂಗೇನಾದ್ರು ಇದೆಯಾ? ಮತ್ತೆ ಅಷ್ಟು ಈಗ ನನಗೆ ಗೊತ್ತಾಗ್ಲಿಲ್ಲ. ಈಗ ನಾ ಇವಾಗ ಒಂದು 6 ತಿಂಗಳಾಯ್ತು ಗೊಬ್ಬರ ಕೊಡ್ಲಿಲ್ಲ. ನೆಕ್ಸ್ಟ್ ಇಯರ್ ನೋಡ್ಬೇಕು ಅಷ್ಟೇ. ಸ್ವಲ್ಪ ಅದು ಸಮಸ್ಯೆ ಆಗಿ. ಸೊ ಅಂದ್ರೆ ಸದ್ಯ ಅಂತ ನಿಮ್ದು ಇಳುವರಿ ಅಷ್ಟೇನು ಕಡಿಮೆ ಆಗುತ್ತೆ. ನೀರು ಕೊಟ್ಟ ಕಾರಣ ಅಷ್ಟೇನು ಕಡಿಮೆ ಕಾಣುವುದಿಲ್ಲ. ಈಗ 3 ವರ್ಷದಿಂದ ಈಗ ಒಂದು 23, ಅದೇ ಕಳೆದ ವರ್ಷ 25 ಟನ್, ಅದಕ್ಕೆ ಇನ್ನೊಂದು ವರ್ಷ 24 ಟನ್ ಇತ್ತು. ಅದಕ್ಕೆ ಇನ್ನೊಂದು ವರ್ಷ 23 ಟನ್ ಏನೋ ಬಂದಿತ್ತು. 1 ಟನ್ ಜಾಸ್ತಿ ಆಗ್ತಾನೆ ಉಂಟು. ಅಂದ್ರೆ ಒಂದ್ ಲೆಕ್ಕದಲ್ಲಿ ಸ್ವಲ್ಪ ಚೆನ್ನಾಗಿ ಇಳುವರಿನ ತಗೊಳ್ತಾ ಇದ್ದೀರಾ ನೀವು ಅಂತ ಅನ್ಕೊಂಡು. ಇದು ಓಕೆ ಸರ್. ಇದು ನಮ್ದು ಗೊಬ್ಬರದ್ದು, ನೀರಿಂದು ಇದ್ರಾಯ್ತು. ಇದಕ್ಕೆ ಆಕ್ಚುಲಿ ನಮ್ದು ಪಾಲಿನೇಷನ್ ಮಾಡೋದು, ಪರಾಗಸ್ಪರ್ಶ ಮಾಡೋದು ಕೀಟ ಅಂತ. ಇಲ್ಲೂ ಅದು ಕೀಟ ಅಂದ್ರೆ ನಾನು ಕೇಳ್ತಾ ಏನಂತಂದ್ರೆ, ಸುತ್ತಮುತ್ತ ಬೇರೆ ಏನಾದ್ರು ಸ್ಪ್ರೇಗಿ ಮಾಡಿದ್ದಕ್ಕೆ ಆ ಕೀಟ ಏನು ತೊಂದರೆ ಆಗಿದೆ, ಆ ಥರ ಸಮಸ್ಯೆ ಇದೆ ಅಥವಾ ಸಾಮಾನ್ಯವಾಗಿ ಮಾಡ್ತಾನೆ ಇದೆ? ಸಾಮಾನ್ಯವಾಗಿ ಯಾವುದೇ ಸಮಸ್ಯೆ ಅಂತೂ ಆಗಿಲ್ಲ ಸದ್ಯಕ್ಕೆ ಅಂತೂ. ಇನ್ನೂ ನೀವು ಅಕಸ್ಮಾತ್ ಸುತ್ತಮುತ್ತನೂ ಮತ್ತೆ ಎಣ್ಣೆ ತಳೆ ತೋಟಗಳಾದ್ರೆ ಇನ್ನೂ ಜಾಸ್ತಿನೇ ಆಗ್ಬೋದು ಕೀಟಗಳ ಸಂಖ್ಯೆ ಅಂತಂದು. ಇದು ಪಾಲಿನೇಷನ್ ರೋಗ ಇದದ್ದಾಯಿತು. ಮತ್ತು ಅಂಥ ಸಮಸ್ಯೆ ಏನಾದ್ರು ಇದೆಯಾ ಸರ್ ಈ ಮಂಗಳೂರಲ್ಲಿ? ಕೇಳ್ತಾ ಇರೋದು, ಮಂಗಳೂರಲ್ಲಿ ನೀವು ಎಣ್ಣೆ ತಳೆ ಬೆಳೆಸಿದ್ದಕ್ಕೆ ಏನಾದ್ರು ಸಮಸ್ಯೆ ಏನಾದ್ರು ಇದೆಯಾ? ಹೇಗೆ? ಇಷ್ಟೊಂದು ಸಮಸ್ಯೆ ಆಗಲಿಲ್ಲ. ಸಮಸ್ಯೆ ಅಂತೂ ಆಗಿಲ್ಲ. ಓಕೆ ಸರ್. ಇದು ನಾವು ಕೇಳಿಸ್ಬಿಟ್ಟಿದ್ದು ಹೆಂಗೆ ಅಂದರೆ, ಕಟಾವು ಆದ ತಕ್ಷಣ ಕೊಟ್ಬಿಡ್ಬೇಕು ಎಣ್ಣೆ ಫ್ಯಾಕ್ಟ್ರಿ ಅವರಿಗೆ. ಇಲ್ಲಿ ಯಾರು ಬರ್ತಿದ್ರು? ಈಗ ಯಾವ TF ಕಂಪ್ನಿಯವರೇ ಮುಂಚಿನ ಬಂದು ತಗೊಂಡು ಹೋಗ್ತಾರೆ ನಿಮ್ಮ ಹತ್ರ? TF ಕಂಪನಿಯವರೇ ಮುಂಚಿನ ತಗೊಂಡು ಹೋಗೋದು. ಈಗ ಅಂದ್ರೆ ನಾವು ಬಿಜಾಪುರ ಅಲ್ಲೆಲ್ಲ ನೋಡಿದಾಗ ಸುತ್ತ ಊರಿಗೂರೇ ಪೂರ್ತಿ ಎಣ್ಣೆ ತಳೆ ಬೆಳೆದಿದ್ರು, ಬಹಳಷ್ಟು ರೈತರು ಬಂದಿದ್ರು. ಅಲ್ಲಿ ಹೆಂಗಪ್ಪ ಅಂದ್ರೆ ಅವರೇ ಕರ್ಕೊಬರ್ತಾರೆ, ಅವರೇ ಕಟಾವು ಮಾಡಿ ತಗೊಂಡು ಹೋಗ್ತಾರೆ. ನೀವು ಹಾಗೇನಾ ಅಥವಾ ನಿಮ್ಮ ಸಿಂಗಲ್ ಇದೆ? ಅದಕ್ಕೆ ಇಲ್ಲ, ನಾವೇ ಕಟ್ಟಿ ಮಾಡಿ ಅವರ ಸೆಂಟ್ರಿಗೆ ಹಾಕೋದು. ಸೆಂಟ್ರ್ ಎಲ್ಲಿದೆ ಸರ್? ಪಂಜಾಲ ಅಂತ ಉಂಟು. ಪಂಜಾಲ ಅಂದ್ರೆ ಇಲ್ಲಿ ಪುತ್ತೂರು? ಇಲ್ಲ, ಇಲ್ಲಿಂದ 2 ಕಿಲೋಮೀಟರ್ ಅಷ್ಟೇ. 2 ಕಿಲೋಮೀಟರ್ ಹತ್ರನೇ ಇರೋದು. ಸೊ ಅಲ್ಲಿಗೆ ನೀವು ಕಟಾವು ಮಾಡಿ ತಗೊಂಡೋಗಿ ಹಾಕಬೇಕು. ಆ ತೂಕ ಎಷ್ಟಾಗತ್ತೆ ಏನಂತ ನೋಡಿ ಇದು ಮಾಡಿ ಮಾಡ್ಕೊಂತಾರೆ. ಅವ್ರ ತೂಕ ನಾವು ಇಲ್ಲೇ ಸ್ಕೇಲ್ ಮಾಡಿ ಕಳಿಸುವುದು. ಇಲ್ಲೇ ಸ್ಕೇಲ್ ಮಾಡಿ ಕಳಿಸೋದು ಅಷ್ಟೇ. ಅವ್ರ ಸ್ವಲ್ಪ ಸ್ಕೇಲ್ ಮಾಡ್ತಾರೆ. ಓಕೆ ಅಂದ್ರೆ ಇಲ್ಲೊಂದು ಬರೀ ಸ್ಕೇಲ್ ಸರಿ ಇದೆ, ಅಲ್ಲೊಂದು ಬರೀ ಸ್ಕೇಲ್ ಮಾಡಿ ಮಾಡ್ತಾರೆ. ಇದರಲ್ಲಿ ಅಂದ್ರೆ ಎಲ್ಲಿದೆ ಸರ್ ಇದ್ರದ್ದು ಫ್ಯಾಕ್ಟ್ರಿ ಅವ್ರದ್ದು? ಯಾವ 3F ಅವ್ರದ್ದು? ಕೊಪ್ಪದಲ್ಲಿ ಇದೆ. ಈಗ ಅಕಸ್ಮಾತ್ ಸರ್ ನಾಳೆ ಏನೋ 3F ಅವ್ರದ್ದು ಏನಾದ್ರು ಅವ್ರದ್ದು ಏನೋ ಸಮಸ್ಯೆ ಆಗಿ ಕಂಪ್ನಿ ಮುಚ್ಚಿಬಿಟ್ರು, ಫ್ಯಾಕ್ಟ್ರಿ ಮುಚ್ಚಿಬಿಟ್ರು ಅಂತಂದ್ರೆ ಇದ್ರ ಮಾರ್ಕೆಟ್ ಹೇಗೆ ಅಂತ? ಯಾಕಂದ್ರೆ ಈ ರೈತರು ಹೊಸದಾಗಿ ಆಯಿಲ್ ಪಾಮ್ ಮಾಡಬೇಕು ಅಂದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಅದಕ್ಕೆ ಕೇಳ್ತಾ ಇರೋದು ಹೆಂಗೆ ಅಂತ ಅನ್ಕೊಂಡು. ಅಂದ್ರೆ ಅವರಿಗೆ ಫ್ಯಾಕ್ಟ್ರಿ ಅವ್ರು ಬಿಟ್ಟು ಹೋಗೋದಿದ್ರೆ ಮೊದಲು 6 ತಿಂಗಳ ಮೊದಲು ಗವರ್ಮೆಂಟ್ ಸರ್ಕಾರಕ್ಕೆ ತಿಳಿಸಬೇಕು, ತೋಟಗಾರಿಕೆ ಇಲಾಖೆ. ಅವ್ರು ಬೇರೆ ಕಂಪನಿ ಅವರು ಇಲ್ಲಿಗೆ ಸೆಟ್ ಮಾಡಿದ ನಂತರ ಇವ್ರು ಬಿಡುವಾಗ ಅಷ್ಟೇ. ನೀವು ಫಸ್ಟ್ 3F ಬಂದಿಲ್ಲ ಅಂದ್ರೆ ಬೇರೆ ಕಂಪನಿ ಬಂದಿದ್ದಾರೆ, ಗೋದ್ರೇಜ್ ಅವ್ರು ಯಾರೋ ಬಂದಿದ್ರು ಅಂತ, ಅವ್ರು ಬಿಟ್ಟು ಬಿಡಬೇಕಾದ್ರೆ ಹೀಗೆ ಆಗಿತ್ತು. ಸೊ ಅಂದ್ರೆ ಗೋದ್ರೇಜ್ ಅವ್ರು ಬಿಡ್ತಾರೆ ಅಂತ ಹೇಳಿದಾಗ ಗೌರ್ಮೆಂಟ್ ಅವರಿಗೆ ಹೇಳಿ ಅವಾಗ 3F ಬಂದವರು ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡು. ಸರ್ ನಿಮಗೆ ಒಂದು ಅಂದಾಜಿರೋ ಪ್ರಕಾರ ಈ ಸದ್ಯಕ್ಕೆ ಬೇಕಾದಷ್ಟು ತಾಳೆ ಎಣ್ಣೆ ಸಿಗ್ತಾ ಇದೆಯೋ, ಎಣ್ಣೆ ತಳೆ ಸಿಗ್ತಾ ಇದೆಯೋ, ತಾಳೆ ಎಣ್ಣೆಗೆ ಬೇಕಾದಷ್ಟು, ಅಥವಾ ಇನ್ನೂ
ಇನ್ನು ಹೆಚ್ಚಿಗೆ ರೈತರು ಬೆಳೆದ್ರೆ ಬೇಕು ಅನ್ನೋಂಗಿದೆಯೋ ಹೇಗೆ ಅಂತ? ಅಲ್ಲ ಈಗ ನಮಗೆ ಟೊಮಾಟೊ ಒಂದು 30% ಎಣ್ಣೆ ಉತ್ಪತ್ತಿ ಆಗ್ತಾ ಇರೋದಲ್ಲ ದೇಶದಲ್ಲಿ. ಸೊ ಇನ್ನೂ ಜಾಸ್ತಿ ಇನ್ನೂ ಬೇಕಾಗ್ತಿತ್ತು ಅಂತ ಅಂದ್ಕೊಂಡು. ಓಕೆ, ಈಗ ನೆಕ್ಸ್ಟ್ ನಾನು ಇದಕ್ಕೆ ಬರ್ತೀನಿ ಸರ್. ಏನಪ್ಪ ಅಂತಂದರೆ ನೀವು ಹೇಳಿದ್ರಿ ನಿಮ್ಮದು ಸ್ವಲ್ಪ ಸಮಸ್ಯೆ, ಆರೋಗ್ಯ ಸಮಸ್ಯೆ ಇರೋದ್ರಿಂದ ನೀವು ಎಣ್ಣೆ ತಾಳೆಗೆ ಬಂದ್ರಿ, ಅಡಿಕೆ ಬೇಡ ತೆಂಗಿಗೆ ಬೇಡ ಅಂತ ಅಂದ್ಕೊಂಡು. ಈಗ ಭಾಳಷ್ಟು ಕಡೆ ಈಗಂತೂ ಅಡಿಕೆಗಂತೂ ಭರ್ಜರಿ ರೇಟ್ ಬಂದಿದೆ, ಈ ವರ್ಷ ತೆಂಗಿಗೂ ಒಳ್ಳೆ ರೇಟ್ ಬಂದಿದೆ. ಈ ಸಮಯದಲ್ಲಿ ಈಗ ಎಣ್ಣೆ ತಾಳೆ ಬೆಳೆಯೋಕ್ಕೆ ರೈತರು ಇಷ್ಟಪಡ್ತಾ ಇದ್ದಾರೆ ಹೆಂಗೆ ಅಂತ? ಇಲ್ಲಿ ಅಂದ್ರೆ ನಮ್ಮ ಈ ಊರಲ್ಲಿ ಯಾರಿಗೆ ಖಾಲಿ ಜಾಗ ಇಲ್ಲ ಈಗ, ಎಲ್ಲ ಅಡಿಕೆ ಹಾಕಿದ್ದಾರೆ. ಅಂದ್ರೆ ಬಟ್ ನಾ ಕೇಳಿದ್ಬಿಟ್ಟಿರಂಗೆ ಕೆಲವೊಬ್ರು ಬೆಳಿತಾ ಇದಾರೆ ಇತ್ತೀಚೆಗೆ ಬರ್ತಾ ಇದಾರೆ ಅಂತ ಯಾಕೆ ಹೆಂಗೆ ಅಂತ? ಅಂದ್ರೆ ಈಗ ಅಡಿಕೆ ಒಂದು ಫಸಲಿನ ಕಡಿಮೆ ಆದ ಕಾರಣ ಅದಕ್ಕೆ ಬರ್ತಾ ಇದ್ದಾರೆ ಹೊಸತಾಗಿ. ಕೆಲವೊಂದರೆ ಬೇರೆ ಬೇರೆ ರೋಗಗಳು ಜಾಸ್ತಿ ಆಗ್ತಾ ಉಂಟು. ಹಿಂದಿನ ವರ್ಷ ಸಿಕ್ಕಾಪಟ್ಟೆ ಮೇಲೆ ಹೋಗಿತ್ತು ತಾಪಮಾನ, ಆವಾಗ ಅಡಿಕೆಗೆ ಏನಾದ್ರು ತೊಂದರೆ ಆಗಿತ್ತು? ಈಗ ಈ ವರ್ಷ ನಮಗೆ 30%, 25%, 20% ಇರೋದು ಕಳೆದ ವರ್ಷ ಇಳುವರಿ. ಆದ್ರೆ ಈ ತಾಪಮಾನ ಜಾಸ್ತಿ ಆದ್ರೆ ಇದಕ್ಕೆ ಎಣ್ಣೆ ತಾಳೆಗೆ ಇದಕ್ಕೆ ಏನಾಗೋದಿಲ್ಲ. ಬಿಸಿಲು ಎಷ್ಟು ಇದ್ರೆ ಅಷ್ಟು ಒಳ್ಳೇದಾಗ್ತದೆ. ಬಿಸಿಲು ಎಷ್ಟಿದೆಯಾ ಅಷ್ಟು ಒಳ್ಳೇದಾಗ್ತದೆ, ನೆರಳಾಗೋದಿಲ್ಲ. ಈಗ ಸರ್ ಇದ್ರ ಕಟಾವು ಬಂದ್ರೆ ಹಳೆಯದನ್ನು ತೆಗೆದು ನೀವು ಕಟಾವು ಮಾಡ್ಬೇಕು. ಈ ಕಟಾವಿಗೆ ನೀವೇ ಮಾಡ್ಕೊಂಡು ಹೋಗ್ತಿದ್ದೀರಾ ಹೆಂಗೆ? ಯಾರು ಮಾಡ್ತಾರೆ? ನೀವೇ ಮಾಡೋದು. ಅದು ಹೆಂಗೆ ಗೊತ್ತಾಗ ಸರ್? ಅಂದ್ರೆ ಹೆಂಗೆ ನಾವು ತಿಂಗಳಿಗೆ 1-2 ಕಟಾವು ಆಗುತ್ತೆ, ತಿಂಗಳಿಗೆ 2 ಕಟಾವು, ಸಾಮಾನ್ಯವಾಗಿ 2 ಕಟಾವು ಆಗುತ್ತೆ. 2 ಕಟಾವು ಅಂತಂದ್ರೆ ನೀವು ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಈ ತಿಂಗಳು 15ನೇ ತಾರೀಕು ಈಗ ಕಟಾವು ಮಾಡಬೇಕು ಅಂತಂದ್ರೆ ಆಲ್ರೆಡಿ ಇನ್ನೊಂದು ಬಂದಿರ್ತದಲ್ವಾ? ಈಗ ಅದು ಕಟಾವಿ ಪೂರ್ತಿ ಹಣ್ಣಾಗಿದೆಯಾ? ಪೂರ್ತಿ ಹಣ್ಣಾಗಿ ಅದು ಬೀಳ್ಬೇಕು, ಅದು ಬಿದ್ದರೆ ಅದು ಸರಿಯಾಗಿ ಹಣ್ಣಾಗಿ, ಇಲ್ಲದೆ ತೂಕ ಸಹ ಕಡಿಮೆ ಬರ್ತದೆ. ಸೊ ಒಂದು 4-5 ಬಿದ್ದ ಮೇಲೆ ಆ ಬಂಚು ಕಟಾವಿಗೆ ಸಿದ್ಧ ಅನ್ಕೊಂಡು ಪೂರಾ ಕಟಾವು ಕಟ್ ಮಾಡ್ತಾರೆ. ನೀವು ಅದು ಕಟ್ ಮಾಡ್ಬೇಕಾದ್ರೆ ಇನ್ನೊಂದು ಬಂಚು ಅರ್ಮರ್ಧ ಹಣ್ಣಾಗಿರುತ್ತೋ ಇದು ಹಂಗೆ ಇರ್ತದೆ, ಹಾಗೆ ಮುಂದಿನ ಕಟಾವಿಗೆ ಮಾಡ್ಕೊಬೇಕು. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಮೇಘಾ ಸೋಲಾರ್ ಎನರ್ಜಿ ಸೊಲ್ಯೂಷನ್ಸ್ ಸುಲಭ ಲಭ್ಯ, ಕೈಗೆಟುಕುವ, ಸ್ವತಂತ್ರ, ಸುಸ್ಥಿರ ಭವಿಷ್ಯದ ಗ್ರೀನ್ ಎನರ್ಜಿ ಉಪಾಯ. ನಿರಂತರ ಉಚಿತ ನೀರಾವರಿಗೆ ಮೇಘಾ ಸೋಲಾರ್ ಪಂಪ್ ಸೆಟ್, ರೂಫ್ ಟಾಪ್ ಸೋಲಾರ್, ಸೋಲಾರ್ ಸಿಸಿ ಕ್ಯಾಮೆರಾ ಮತ್ತು ಸೋಲಾರ್ ಬೀದಿ ದೀಪಗಳು, ಡ್ರಿಪ್, ಸ್ಪ್ರಿಂಕ್ಲರ್, ಇರಿಗೇಷನ್ ಮತ್ತು ಫರ್ಟಿಗೇಷನ್ ಆಟೋಮೇಷನ್, ತೋಟಗಾರಿಕೆ, ಕ್ರೆಡಲ್ ಹಾಗೂ ಸೂರ್ಯಘರ್ ಸಬ್ಸಿಡಿ ಯೋಜನೆಯಡಿ ಅಂಗೀಕೃತ. ಮೇಘಾ ಆಗ್ರೋಟೆಕ್. ಸಮೃದ್ಧ ಸಾವಯವ ಗೊಬ್ಬರ, MSGP ಮತ್ತು KCDC ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಸರ್ ವರ್ಷಕ್ಕೆ ಎಷ್ಟು ಕಟಾವು ಬರುತ್ತೆ ಹೆಂಗೆ ಸರ್? ಸಾಧಾರಣ ಎವರೇಜ್ ಪ್ರತಿ ತಿಂಗಳು 2 ಕಟಾವು ಸಿಗ್ತದೆ. ಕೆಲವೊಂದು ತಿಂಗಳಲ್ಲಿ ಮಾತ್ರ ಫಸಲು ಕಡಿಮೆ ಆದ್ರೆ ನಾವೇ ಬೇಡ ಅಂತ ಹೌದು, ಸುಮ್ಮನೆ ಮತ್ತೆ ಕಟಾವು ಮಾಡಿ ತಗೊಂಡು ಹೋಗೋದಕ್ಕಿಂತ ನೆಕ್ಸ್ಟ್ ತಗೊಂಡು ಹೋಗೋದು. ಅಂದ್ರೆ ಎಷ್ಟು ಮಾಡ್ತೀರಾ ಸರ್ ವರ್ಷಕ್ಕೆ ಒಂದು ಒಟ್ಟಾರೆ ಕಟಾವು? ವರ್ಷಕ್ಕೆ ಅದರೊಂದು 20 ಸಿಕ್ಬೋದು. 20 ಕಟಾವು ಆದ್ರೂ ಮಾಡೇ ಮಾಡ್ಕೊಂಡು. ನಿಮಗೆ ಹಿಂದಿನ ವರ್ಷ ಒಟ್ಟಾರೆ ಇಳುವರಿ ಎಷ್ಟು ಬಂದಿತ್ತು ಸರ್ ಹಂಗೆ ನೋಡಿದ್ರೆ? ಹಿಂದಿನ ವರ್ಷ ನನಗೆ ಅದೇ ಒಂದು 100 ಗಿಡ ಇತ್ತು ಆಗ, ಅದರಿಂದ 25 ಟನ್ ಬಂದಿದೆ. 100 ಗಿಡ ಇತ್ತು, ಒಂದು 30 ಗಿಡ ಏನೋ ಹೋಗಿದೆ ಬೇರೆ ಕಡೆ ಹೋಗಿದೆ ಹೇಳಿದ್ರೆ. ಸೊ ಅವಾಗ ಎಷ್ಟು ಒಂದು 25 ಟನ್ ಬಂದಿತ್ತು ಅಂದ್ಕೊಂಡು. ಅಂದರೆ ಟೋಟಲ್ ಆಗಿ ಎಷ್ಟು ಒಂದು ಟನ್ನಿಗೆ ಬೆಲೆ ಎಷ್ಟು ಸಿಕ್ಕಿತ್ತು ಹೆಂಗೆ?
ಈಗ ಮೊನ್ನೆ ಸೆಪ್ಟೆಂಬರ್ ನಂತರ ಈಗ ಅದಕ್ಕೆ ಮೊದಲು 10-12 ರೂಪಾಯಿನೇ ಇತ್ತು. ಅದೇ ಕತ್ತಿಗೆ 10 ಈಗ ಜಾಸ್ತಿ ಆಗಿದೆ. ಈಗ 18 ಈ ತಿಂಗಳ ಏನೋ ಬಂದಿದೆ, 18 ರೂಪಾಯಿ ಬಂದಿದೆ. ಈಗ ಒಳ್ಳೆ ರೇಟ್ ಬಂದಾಯ್ತು. ಅಂದ್ರೆ ಇದೇ ರೇಟ್ ಇದ್ರೆ ಹತ್ತಿರ ನಿಮಗೆ 25 ಟನ್ ಇಳುವರಿ ಬಂತಂದ್ರೆ 1 ಎಕರೆ ಅಥವಾ 1 ಎಕರೆ 1.25 ಎಕರೆ 4.5 ಲಕ್ಷ ರೂಪಾಯಿ ಬಂದಂಗ ಆಯ್ತು. ಖರ್ಚು ಎಷ್ಟಿದೆ ಸರ್ ಸಾಮಾನ್ಯವಾಗಿ? ಹೆಂಗೆ ಖರ್ಚು? ಮುಖ್ಯವಾಗಿ ಖರ್ಚು ಏನು? ಅದೊಂದು ರಾಸಾಯನಿಕ ಗೊಬ್ಬರ ಮಾತ್ರ. ನಮಗೆ ಇದೊಂದು ಲೋಡಿಂಗ್, ಇದು ಕೊಂಡೋಗುವಂತದ್ದು, ಟ್ರಾನ್ಸ್ಪೋರ್ಟ್ ಕಡಿಯುವುದು ನಾವೆಲ್ಲ. ನೀವು ಯಾರೇ ನೀವು ಮತ್ತೆ ನಿಮ್ಮ ಮನೆಯವರು ಇಬ್ಬರೇ ನೋಡ್ಕೊಂಡು ಮಾಡ್ಕೊಳ್ತೀವಿ ಸರ್. ರಸಗೊಬ್ಬರ ಆಯಿಲ್ ಪಾಮ್ ಕಂಪ್ನಿಯವರೇ ಫ್ರೀ ಆಗಿ ಕೊಡ್ತಾರೆ ಅಂತ ಕೇಳ್ಪಟ್ಟಿದ್ವಿ, ಹೌದಾ? ಏನ್ ಕಥೆ? ಇಲ್ಲ, ಅದು ಮೊದಲು ನಡುವಾಗ 3 ವರ್ಷ ಕೊಡ್ತಾರೆ ಸರ್ಕಾರದಿಂದ, 50% ಯೂಸ್ ಆಗ್ತದೆ. ಮತ್ತೆ ನಾವು 50% ನಾವು ಹಾಕ್ಲೇಬೇಕು. ಓಕೆ, ಈಗ ಸಾಧಾರಣ ನೀವು ಎಲ್ಲದಕ್ಕೂ ರಸಗೊಬ್ಬರಕ್ಕೆ ನೀವು ಮಾಡ್ಕೊಳ್ಳೇಬೇಕು. ಒಟ್ಟಾರೆ ಎಷ್ಟು ಖರ್ಚಿದೆ ಸರ್ ಹಂಗೆ ನೋಡಿದ್ರೆ ಟೋಟಲ್ ಆಗಿ? ಅಂತ 1 ಲಕ್ಷ ಚಿಲ್ಲರೆ ಬೇಕಾದಷ್ಟೇ. ಎಲ್ಲ ಲೇಬರ್ ಎಲ್ಲ ಸೇರುವಾಗ, ಲೇಬರ್ ಅಂದ್ರೆ ನೀವು ಕಟಾವು ಮಾಡಕ್ಕೆ ತುಂಬಿಸಿ ಕಳ್ಸಕ್ಕೆ ಅಷ್ಟೇ ಬಿಟ್ರೆ. ಸೊ ಅಂದ್ರೆ ನಿಮಗೆ ಈಗ ಅಕಸ್ಮಾತ್ 18 ರೂಪಾಯಿ ಬಂದ್ರೆ ಒಳ್ಳೆ ಲಾಭ ಇದೆ. ಅಂದ್ರೆ ಒಂದು 3-3.5 ಲಕ್ಷ ರೂಪಾಯಿ ಲಾಭ ಬಂತು. ಈಗ 10-12 ರೂಪಾಯಿ ಬಂತು ಸ್ವಲ್ಪ ಕಷ್ಟ, 2-2.5 ಲಕ್ಷ ಅಷ್ಟೇ ಆದಾಯ ಅನ್ಕೊಂಡು. ಸೊ ಅಂದ್ರೆ ನೀವೇನಪ್ಪ ಅಂತಂದ್ರೆ ಕೇಳಿದ್ದು ಮುಖ್ಯವಾಗಿ ಏನಂತಂದ್ರೆ ಅಡಿಕೆಯಲ್ಲಿ ಜಾಸ್ತಿ ಆಳುಗಳು ಬೇಕಾಗ್ತದೆ, ಜಾಸ್ತಿ ಗಮನ ಹರಿಸ್ಬೇಕು ಅಂದ್ಕೊಂಡು ಇಲ್ಲಿಗೆ ಇದಕ್ಕೆ ಎಣ್ಣೆ ತಾಳೆಗೆ ಬಂದ್ರಿ ಅಂತ ಅಂದ್ಕೊಂಡು. ಎಣ್ಣೆ ತಾಳೆಗಳಲ್ಲಿ ಮಾರ್ಕೆಟಿಂಗ್ ಸಮಸ್ಯೆ ಅಂತೂ ಇಲ್ಲೇ ಇದೆ. ಆರಾಮಾಗಿ ವರ್ಷಕ್ಕೆ 18-20 ಬಾರಿ ಕಟಾವಿಗೆ ಬರ್ತದೆ. ನೀವೇ ಮಾಡ್ತೀರಿ, ತುಂಬಿಸಿ ಕಳಿಸ್ತೀರಿ, ಅವರಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ. ಒಳ್ಳೆ ಲಾಭನೂ ಇದೆ. ಅಡಿಕೆ ಅಷ್ಟು ಇಲ್ಲದೆ ಇರಬಹುದು, ಅಂದ್ರೆ ಒಳ್ಳೆ ಲಾಭ ಇದೆ. ಆಮೇಲೆ ಇನ್ನೊಂದೇನಪ್ಪ ನಿಮ್ ಖುಷಿ ಅಂದ್ರೆ ಮುಂದ್ಗಡೆ ಇನ್ನೂ ಬೇಡಿಕೆ ಬರಬಹುದು. ಈಗ ಎಷ್ಟು ತಿಂಗಳಾಯ್ತು ಸರ್ ಈಗ 18 ರೂಪಾಯಿಗೆ ಹೋಗಿ? ಅದೇ ಮೊನ್ನೆ ಅಕ್ಟೋಬರ್ ನಂತರ ಜಾಸ್ತಿ ಆಗ್ತಾ ಬಂತು. ಈಗ 18ವರೆಗೆ ಮುಟ್ಟಿ. ನಿಮ್ಮ ಪ್ರಕಾರ ಹಂಗ್ ನೋಡಿದ್ರೆ ಇನ್ನು ಕಡಿಮೆ ಆಗ್ಬಹುದಾ, ಹೆಚ್ಚಾಗಬಹುದಾ ರೇಟು? ಹೇಗೆ ಅಂತ ಹೇಳಿಕೆ ಇಲ್ಲ, ಗೊತ್ತಿಲ್ಲ ಅಷ್ಟು. ಅದ್ರ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಇನ್ನು ಕೇಂದ್ರ ಸರ್ಕಾರದ ಮೇಲೆ ಇರೋದಲ್ಲ. ನಾಳೆ ಏನು ಅಬಕಾರಿ ಶುಲ್ಕ ಕಡಿಮೆ ಮಾಡಿದ್ರೆ ಕಡಿಮೆ ಆಗುತ್ತೆ, ಜಾಸ್ತಿ ಮಾಡಿದ್ರೆ ಅದರ ಮೇಲೆ ಉಂಟು. ಸೊ ಈಗ ಇಷ್ಟೆಲ್ಲ ನೋಡಿದ್ರೆ ಸರ್ ನಿಮಗೆ ಇದಂದ್ರೆ ಮಂಗಳೂರಿನ ರೈತರಿಗೆ ಫೋಕಸ್ ಮಾಡ್ತಾ ಇರೋದ ಕೇಳ್ತಾ ಇದ್ದೀನಿ. ಅಡಿಕೆ ತೆಂಗಿಗೆ ಹೋಲಿಸಿದ್ರೆ ಅದಂದ್ರೆ ಆದಾಯದಲ್ಲಿ ಇರಬಹುದು, ಬರೀ ಆದಾಯ ಒಂದೇ ಅಲ್ಲ, ಆದಾಯ ಮಾಡೋ ಖರ್ಚಿರಬಹುದು, ಮತ್ತೆ ಮಾಡೋ ಕೆಲಸ ಇರಬಹುದು, ಅಥವಾ ಈಗಿರೋ ಬೇಡಿಕೆ, ಮಾರುಕಟ್ಟೆ, ಅಥವಾ ಹೊಸ ರೋಗ ಕೀಟ ಅವೆಲ್ಲ ಹೋಲಿಸ್ಕೊಂಡ್ರೆ ಅಡಿಕೆ ತೆಂಗಿಗೆ ಹೋಲಿಸಿದ್ರೆ ಈ ಎಣ್ಣೆ ತಾಳೆ ಅದ್ರ ಸಮವಾಗಿದೆಯೋ ಅಥವಾ ಇಲ್ಲ ಮಾಡೋ ರೈತರು ಬೇಕಾದ್ರೆ ಅಡಿಕೆ ತೆಂಗಿ ಹಾಕೊಳ್ಳಿ ಅಂತೀರೋ, ಹೇಗಂತೀರ? ನಿಮ್ಮ ಅಭಿಪ್ರಾಯ ಏನು? ಅಂದ್ರೆ ಈಗ ಅವ್ರ ಮಾರ್ಕೆಟ್ ನ ರೇಟ್ ನೋಡುವಾಗ ಅಡಿಕೆಗೆ ಎಲ್ಲ ಜನ ಮಾಡ್ತಾರೆ. ಮತ್ತೆ ಯಾವ್ದಾದ್ರು ಉಪಬೆಲೆ ಇದ್ರೆ ನಮ್ಗೆ ಒಂದು ನಾಳೆ ಅಡಿಕೆ ಏನಾದ್ರು ಸಮಸ್ಯೆ ಬಂದ್ರೆ ಇದೊಂದು ಇರ್ಬೋದು ಅನ್ನೋ ಧೈರ್ಯ ಅಷ್ಟೇ. ಸರ್ ಇಲ್ಲಿ ನೀವು ಉಪಬೆಳೆ ನಾವು ಕೊಕ್ಕೋ ನೋಡ್ತಾ ಇದೀವಿ, ಅಪರೂಪಕ್ಕೆ ಒಂದೊಂದು ಹಾಳಾಗಿತ್ತು, ಏನಿದೆ ಕತೆ, ಹೇಗೆ? ಅದು ಕಾಡಂದಿ ಎಲ್ಲ ಇದು ಮಾಡಿ ಇದು ಮಾಡ್ತೇವೆ. ಕಾಡಂದಿ ಅಂದ್ರೆ ಎಂತ? ಬಂದು ಕೊಕ್ಕನೆ ಮುರಿದಾಗ್ತದೆ ಅದು. ಅದೇನಕ್ಕೆ ಸರ್ ಹೇಗೆ ಅಂತ? ಅಂದ್ರೆ ಕಾಡಂದಿಗ ಕೊಕ್ಕೋಗೆ ಅಂತ ಎಂತ್ರ ಮೇಲೆ ಸಿಟ್ಟು, ಕೊಕ್ಕೋದ ಮೇಲೆ ಯಾಕೆ ಸಿಟ್ಟು ಅಂತ? ಅಂದ್ರೆ ಸಿಕ್ಕಿದಾರ ಅಂತ ತಿಂದೊಂಡು ಹೋಗುದು ಅಷ್ಟೇ, ತಿನ್ಲಿಕ್ಕೆ ಏನಿಲ್ಲ ಅಲ್ಲ ಈಗ, ತಿನ್ನೋಕೇನಿಲ್ಲ ಅಂತ ಒಂದು ಸುಮ್ಮನೆ ಇದು ಮಾಡೋದು. ಸರ್ ಇಲ್ಲಿ ನಿಮ್ದು ಆದ್ರೆ ಸಣ್ಣ ಮರಕ್ಕೂ ಹಂಗಂದ್ರೆ ಮತ್ತೆ ಹಾನಿ ಮಾಡುತ್ತಾ ಈ ಎಣ್ಣೆ ತಾಳೆಗೆ? ಅದಕ್ಕೆ ಸಣ್ಣ ಗಿಡಗಳನ್ನು ತಿಂತಾರೆ, ಗಿಡಗಳಲ್ಲಿ ಸ್ವಲ್ಪ ಜಾಗ್ರತೆ ಮಾಡ್ಲೇಬೇಕಾಗ್ತದೆ. ಈಗ ಅದು ನಾವು ಹೆಂಗಂತಂದ್ರೆ ಎಣ್ಣೆ ತಾಳೆ ಸಿಹಿ ಅಂತೂ ಅಷ್ಟಿರಲ್ಲ, ಒಂಥರ ಒಗರು ಇದೆ, ಅದನ್ನು ತಿನ್ನತ್ತ. ನನ್ನೊಂದು ಸಂಬಂಧಿಕ ಮನೆಯಲ್ಲಿ ಒಂದು 2-3 ವರ್ಷಕ್ಕೆ ಮೊದಲು ಹಾಕಿದ್ರು, ಒಂದು 2 ದಿನದಲ್ಲಿ 60 ಗಿಡಗಳನ್ನು ಇದು ಮಾಡಿದೆ, ತಿಂದು ಹಾಕಿದ್ರು. ಬಟ್ ಮತ್ತೆ ಹಾಕಿರೋ ಸಸಿ ಏನಾರು ಮತ್ತೆ ನಮ್ದು ಬಾಕಿ ಎಲ್ಲ ಮಾಡತ್ತಲ್ವ ಸರ್? ಬಾಳೆ ಗಿಡ ಮಾಡುತ್ತೆ, ಬುಡದಿಂದ ಎತ್ತ ಹಾಕೋದು, ಆತರ ಏನೋ ಮಾಡೋದು. ಹಾಗೆ ಮಾಡ್ತೇವೆ, ಉಡಿ ಮಾಡ್ತಾ ಇದ್ದೀವಿ. ಸಣ್ಣ 1-2 ವರ್ಷದವರೆಗೆ ಕಷ್ಟ ಉಂಟು. ನೀವು ಮಾಡಿದಾಗ ತೊಂದರೆ ಇಲ್ಲ ಆಗಿತ್ತು? ಈಗ ಸರ್ ನನಗೆ ಒಂದು 10 ಗಿಡ ಏನೋ ಹೋಗಿದೆ. ಹಂದಿ ಜೊತೆಗೆ ಬಾಳೆ ಮಾಡ್ಕೊಂಡ್ ಬಂದಿದ್ದಾರೆ ಸರ್. ಮತ್ತೆ ಅದರ ಪರಿಹಾರ ಹೆಂಗೆ? ಯಾಕಂದ್ರೆ ಇದು ತುಂಬಾ ಡ್ಯಾಮೇಜ್ ಮಾಡುತ್ತೆ. ನಿಮ್ ನೋಡಿದ್ರೆ ಇಲ್ಲಿ ಕೋಕೋ ನೋಡಿದ್ರೆ ಕೆಲವೊಂದಿಷ್ಟು ಒಳ್ಳೆ ಗಿಡಗಳು ಈಗ ಮೇಲ್ ಬಂದು ಜಾರ್ಕೆಟಿಂಗ್ ಎಲ್ಲ ಚಂದ ಆಗಿದೆ, ಇನ್ನು ಕೆಲವೊಂದು ಗಿಡಗಳು ಸತ್ತೋಗ್ಬಿಟ್ಟಿದೆ ಪೂರ್ತಿ. ಮತ್ತೆ ಈಗ ಪರಿಹಾರ ಹೆಂಗೆ ಹಂದಿಗೆ? ಏನಿಲ್ಲ ಪರಿಹಾರ ಇಲ್ಲ, ಎಷ್ಟು ಬೇಕಾದ್ರೂ ತಿನ್ಕೊಂಡು ಹೋಗೋದು ಬಿಡುದೇನೋ ಆ ರೀತಿಯಾಗಿ. ಸರಿ ಸರ್, ನಾವು ಆ್ಯಕ್ಚುಲಿ ಅಂದರೆ ನಿಮ್ಮ ಹತ್ರ ನೋಡ್ಕೊ ಬಂದಿದ್ದೇನಪ್ಪ ಅಂತಂದರೆ, ಮಂಗಳೂರು ಅಂತಂದರೆ ಎಲ್ಲರೂ ಅಡಿಕೆ, ತೆಂಗು ಭಾಳ ಕಡಿಮೆ, ಅಡಿಕೆ ಎಲ್ಲರೂ ಅಡಿಕೆ ಅಂದ್ಕೊಂಡು ಅಡಿಕೆಯಲ್ಲಿ ಅಂತರ್ ಬೆಳೆಯಾಗಿ ಮಾಡಿ ಅಂದ್ಕೊಂಡು ನಾವು ಆ್ಯಕ್ಚುಲಿ ಇಲ್ಲಿ ಬಂದರೆ ಪುತ್ತೂರಿಗೆ ಬಂದಿದ್ದು ಕಾಫಿ, ಕೋಕೋ, ಕಾಳುಮೆಣಸು ಬೆಳೆದವರು ರೈತರನ್ನ ಮಾತಾಡ್ಸೋಕೆ ಅಂತ. ಅದರಲ್ಲಿ ನಮಗೆ ಹಿಂಗೆ ಒಬ್ಬರು ರೈತರಿಂದ ನೀವು ಭಾಳಷ್ಟು ವರ್ಷಗಳಿಂದ ಒಳ್ಳೆ ರೀತಿಯಲ್ಲಿ ಇದು ಎಣ್ಣೆ ತಾಳೆ ಬೆಳೆದಿದ್ದಾರೆ ಅಂತ ಗೊತ್ತಾಯಿತು. ಎಣ್ಣೆ ತಾಳೆ ನೀವು ಬೆಳೆದಿದ್ದು ಅಂದರೆ ನಿಮ್ಮನ್ನು ನೋಡಿ ಇನ್ನು ಹಲವಾರು ರೈತರು ಇತ್ತೀಚೆಗೆ ಯಾವಾಗ ಅಡಿಕೆಗೆ ರೋಗ ಯಾವಾಗ ಜಾಸ್ತಿ ಆಯಿತು ಆವಾಗ ನಮ್ಮ
ಜಮೀನಲ್ಲಿ ಒಂದು ಸ್ವಲ್ಪ ಭಾಗ ಆದ್ರೆ ಎಣ್ಣೆ ತಾಳೆ ಮಾಡೋಣ ಅಂತ ಅಂದ್ಕೊಂಡು ಶುರು ಮಾಡಿದ್ದಾರೆ. ಅವರು ಕೂಡ ನಮ್ಮ ಅಶ್ವಥ್ ಮಾಡವು ಕೂಡ ಅವರು ಕೂಡ ಅದೇ ಅಂದ್ರೆ ನಾವು ಕೂಡ ಅದೇ ಶುರು ಮಾಡಿದ್ವಿ, ಒಂದು ಸ್ವಲ್ಪ ಭಾಗದಲ್ಲಿ ಮಾಡ್ತಾ ಇದೀವಿ ಸರ್. ನೀವು ಅದಕ್ಕೆ ನಾವು ನಿಮ್ಮನ್ನ ಭೇಟಿ ಆಗೋಣ ಅಂದ್ರೆ ಮಂಗಳೂರಲ್ಲಿ ಎಣ್ಣೆ ತಾಳೆ ಹಾಕಿರುವಂತಹ ಒಬ್ರು ರೈತರು, ಅದು ಹೆಂಗಿದೆ, ಹಕೀಕತೆ ಏನಿದೆ ಹೇಗೆ ಅಂತ ಅಂದ್ಕೊಂಡು, ಆಮೇಲೆ ನಮಗೊಂದೊಂದು ಕ್ಯೂರಿಯಾಸಿಟಿ ಇತ್ತು, ಅರೆ ಎಲ್ಲರೂ ಅಡಿಕೆ ಬೆನ್ನು ಹತ್ತಿದ್ರೆ ಇವರು 10-12 ವರ್ಷದಿಂದ ಎಣ್ಣೆ ತಾಳೆಗೆ ಯಾಕೆ ಹೋದ್ರು ಅಂತ ಅಂದ್ಕೊಂಡು. ಸೊ ನಮಗೆ ನಮ್ಮ ವಾಹಿನಿ, ನಮ್ಮ ವೀಕ್ಷಕರಿಗೆ ನೀವು ಇಷ್ಟೊಂದು ಮಾಹಿತಿ ಕೊಟ್ಟಿದ್ದೀರಾ. ಸೊ ನಮ್ಮ ವಾಹಿನಿಯ ಪರವಾಗಿ, ನಮ್ಮ ವೀಕ್ಷಕರ ಪರವಾಗಿ ತಮಗೆ ಧನ್ಯವಾದ. ಥ್ಯಾಂಕ್ ಯು. ಎಣ್ಣೆ ತಾಳೆ ಬೇಸಾಯದ ಬಗ್ಗೆ, ಎಣ್ಣೆ ತಾಳೆಯಿಂದ ಬೆಳೆದಿರುವಂತಹ ರೈತರ ಬಗ್ಗೆ ಬಾಗಲಕೋಟೆ, ವಿಜಯಪುರ ಜಿಲ್ಲೆಗಳಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ವಿ. ಅಲ್ಲೆಲ್ಲ ರೈತರು ಎಣ್ಣೆ ತಾಳೆ ಬೆಳೀತಾ ಇದ್ದಾರೆ, ಹೇಗೆ ಬೆಳೀತಾರೆ, ಏನು ಬೆಳೀತಾರೆ, ಎತ್ತ ಅನ್ನೋದ್ರ ಬಗ್ಗೆ ನಿಮಗೆ ಬಹಳಷ್ಟು ಮಾಹಿತಿಗಳು ಈಗಾಗಲೇ ಸಿಕ್ಕಿದ್ದಾವೆ. ಆದರೆ ಇವತ್ತು ನಾವು ಉಮೇಶ್ ಗೌಡ ಸರ್ ಅವರನ್ನು ಮಾತಾಡ್ಸೋಕ್ಕೆ ಬಂದಿದ್ದು ಮಂಗಳೂರಲ್ಲಿ ಅವರು ಎಣ್ಣೆ ತಾಳೆಯನ್ನು ಬೆಳೀತಾ ಇದ್ದಾರೆ. ಅದು ಕೂಡ 10-12 ವರ್ಷದಿಂದ ಬೆಳೀತಾ ಇದ್ದಾರೆ. 10-12 ವರ್ಷದಿಂದ ಎಣ್ಣೆ ತಾಳೆ ಹಾಕಿದ್ದಾರೆ. ಅಲ್ಲಿಂದ ಇಲ್ಲಿವರೆಗೂ ಸಕ್ಸಸ್ಫುಲ್ ಆಗಿ ಮಾಡ್ಕೊಂಡು ಬಂದಿದ್ದಾರೆ ಅಂತ ಅಂದ್ಕೊಂಡು. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಎಣ್ಣೆ ತಾಳೆ ಬಗ್ಗೆ ಉಮೇಶ್ ಗೌಡ ಸರ್ ಅವರ ಅನುಭವವನ್ನು, ಅವರ ಅಭಿಪ್ರಾಯವನ್ನು, ಅವರು ಮಾಡ್ತಾ ಇರುವಂತಹ ಬೇಸಾಯ ಕ್ರಮಗಳ ಬಗ್ಗೆ ನಾವು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದ್ವಿ. ಇಷ್ಟೋ ತನಕ ನಮಗೆ ಮಾಹಿತಿ ಕೊಟ್ಟಿದ್ದಕ್ಕೆ ಉಮೇಶ್ ಗೌಡ ಸರ್ ಅವರಿಗೆ ಧನ್ಯವಾದವನ್ನು ಹೇಳ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು.